ಅಲ್ಲಿ ಗಾಡಿ ಬರಾಟಿಗೆ ರಿಪೇರಿ ಮಾಡಿಕೊಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ. ಲೇ ಆಮೇಲೆ ಮಾಡಿದ್ರೆ ಆಯ್ತು ಬಿಡ್ಲೇ, ಲೇಟ್ ಮಾಡಿ. ಆ ಪಾನ ಕೊಡು ಪಟ್ಟೆ ಬಂದ ಕಸ್ಟಮರ್ ಹೊಯ್ಕೋತಾನ. ಇಲ್ಲೇ ಐತಲ್ಲ ಬರಾಟಿಗೆ ಎಲ್ಲ ಮಾಡಿ ಮುಗಿಸಿರ್ತೀರ ಅನ್ಕೊಂಡು ಮಕ್ಕಳು ಇನ್ನೂ ತಗೋ ಹಂಗೆ ಕೂತಿರಿ ಅಂಗಡಿ ತೆಗೆದು. ಲೇ ಓನಾಗಿಲ್ಲ ಅಂತಂದ್ರೆ ಅಂಗಡಿ ನಮ್ದಲ್ಲಿ ಹಂಗಂತ ಕಿಸಿನ ಹಂಗೆ ಕೂತಿರಿ ಹಂಗೆ ಮಗನ ಅದು ಬೇರೆ ಪಾನ ಕೊಡಲಿ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ, ನನ್ನ ಗಾಡಿದು ಆರನ್ ಸ್ವಲ್ಪ ವರ್ಕ್ ಆಗ್ತಾಯಿಲ್ಲ, ರೆಡಿ ಮಾಡಿಕೊಡ್ತೀರಾ? ಹಾಂ ಬಂದೆ ಇರಿ. ಸರಿ ನೋಡಮ್ಮ, ಗಾಡಿ ಕೀ ಕೊಡ್ರಿ. ಗಾಡಿ ಕೀ ರೀ ಮೇಡಮ್, ಗಾಡಿ ಕೀ ಕೊಡ್ರಿ. ಹಲೋ ಮೇಡಮ್, ಗಾಡಿ ಕೀ ಕೊಡ್ರಿ. ಗಾಡಿ ಯಾರನ್ನ ಓಕೆನೇ ಐತಲ್ರಿ ಮೇಡಮ್? ಓ ಹೌದಾ? ನನ್ನ ಮನೇಲಿ ಎಷ್ಟು ಟ್ರೈ ಮಾಡಿದ್ರು ಬರಲೇ ಇಲ್ಲ ಗೊತ್ತಾ. ಇವಾಗ ನೀವು ಜಸ್ಟ್ ಟ್ರೈ ಮಾಡಿದ ತಕ್ಷಣ ಆರನ್ ಆನ್ ಆಗಿಬಿಡ್ತು. ಬರ್ತಿರ್ಲಿಲ್ಲ, ಅದಕ್ಕೆ ಬಂದಿದ್ದು. ಇಲ್ಲಾಂದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಾ ಇದ್ದೆ ಹೇಳ್ರಿ? ತಗೋರಿ ಮೇಡಮ್ ಕೀ. ದುಡ್ಡೇನು ಬ್ಯಾಗ್ ಬಿಡ್ರಿ, ನಾನೇನು ಗಾಡಿ ಆನ್ ಮಾಡಿ ಬರೀ ಆರ್ನ ಅಟ್ಟೆ ಹೊಡ್ದೇನಿ ರೀ, ರಿಪೇರಿ ಏನು ಮಾಡಿಲ್ಲ. ಸರಿ, ಥ್ಯಾಂಕ್ಸ್ ರೀ. ಹಾಂ ಥ್ಯಾಂಕ್ಸ್. ಅದು 8 ನಂಬರ್ ಪಾನ ಕೊಡು. ತಗೊಳ್ಳೇ ಅದು ಪಾಟ್ನ ಯಾವ್ದ್ಲೇ ಮಸ್ತ್ ಐತಲ್ಲ. ಲೇ ಯಾವ್ದ್ಲೇ ಮಸ್ತ್ ಐತಲ್ಲ ಅದು. ನನಗೇನು ಗೊತ್ತು ಮಗನ, ಗಾಡಿ ಆರ್ನ ಕೆಟ್ಟೋಗಿತ್ತು ಅಂತ ಬಂದಿದ್ಲು, ರಿಪೇರಿ ಮಾಡಿದ್ದೆ ಕೊಟ್ಟೆ ಹೋದ್ಲು. ಉಪಯೋಗ ಅಂತ ಹೇಳ್ಕೇಸಿಂದ ಆಗ ನಮ್ಮ ಮತ್ತು ಪೌಂಕ್ ಅಂತ ಜಗ್ಗಿ ಹೊಡಿಲತ್ತಿದ್ದಿ. ಅದೇ ಆರ್ನದೇ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಳಿಸಿದೆ. ಅದು ಬಿಡಲಿ, ಈಗ ಮುಸ್ಕೊಂಡು ಕೆಲಸ ಮಾಡಿ ಪಾಟ್ನ ಮಗನಲ್ಲಿ ಮಾಲಕ್ ಬಂದ್ರೆ ಹೊಯ್ಕೋತಾನಲ್ಲಿ. ಗಾಡಿ ಪಾನ ತಿರುವ ಕಡೆ ಸೈಡ್ ಇದೆ, ಒಟ್ಟು ಮಕ್ಕಳು ಇದೇ ಮಾಡ್ತೀರಿ ನಾವು. ಸರಿ, ಈಕಿ ಭೇಟಿ ಆಗ್ಬೇಕಂತ ಬಂದೆ. ಎಲ್ಲಿಗ ನೋಡು ಬರೋ ತಗೈತೆ ಕುಂತಂತ್ರ ಕುದುರ್ತೀನಿ, ಬರ್ತಾಳೆ ಭೇಟಿಯಾಗಿ ಹೋದ್ರ ಅತ್ತೆ. ಅಮ್ಮ ನಮಸ್ಕಾರ ರೀ. ಹಾಂ ನಮಸ್ಕಾರ, ಬರ್ರಿ. ಏನಾಗ್ಬೇಕಿತ್ತಮ್ಮ? ಅಮ್ಮ ನಿಮ್ಮ ಊರಾಗ ಮಂದಿನ ಕಾಣ್ತಿಲ್ಲಲ್ಲ? ಇಷ್ಟೊತ್ತಿನಾಗ ಬಂದ್ರೆ ಯಾರು ಸಿಗಲ್ರಿ. ಸಂಜೆ ಮುಂದೆ 4 ಗಂಟೆಗೆ ಬರ್ರಿ, ಎಲ್ಲರೂ ಸಿಗ್ತಾರೆ. ಇಷ್ಟೊತ್ತಿನಾಗ ಹೊಲ್ಕ ಪಲ್ಕ ಅದಕ್ಕೆ ಇದಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾರು ಸಿಗಿಲ್ಲ ನಿನ್ಗೆ ಇಷ್ಟೊತ್ತಿನಾಗ ಬಂದ್ರೆ. ಬೇ ನೀ ಇಲ್ಲಿದೆಯೇನಾ? ನಿನ್ನ ಸಂಬಂಧ ನಾ ಊರೆಲ್ಲ ಅಡ್ಡಾಡ್ಕೊಂಡ್ ಬಂದೀನಿ. ನಾ ಕೆಲ್ಸಕ್ಕೆ ಹೋಗ್ತೀನಿ, ನಂಗೆ ಟೈಮ್ ಆಯ್ತು. ಅಯ್ಯೋ ಬಿಸಿ ಅನ್ನ ಮಾಡ್ತೀನಿ, ಉಂಡೋಗಂತಡಿ. ನನಗೆ ನೀ ಅನ್ನನೂ ಬೇಡ ಏನೂ ಬೇಡ, ನಾನು ಅಲ್ಲಿ ಹೋಟೆಲೆಲ್ಲ ತಿನ್ಕೊಂತೀನಿ. ನನಗೆ ಬಾಯ್, ನಾನು ಇನ್ನೂ ಮನೆ ತಕ ಹೋಗಿ ಗಾಡಿ ತೊಗೊಂಡು ಹೋಗ್ಬೇಕು, ಟೈಮ್ ಆಗೈತಿ. ಬಾಯ್ ನಾ ಹೊಂಟೀನಿ. ಯವ್ವ ಅವತ್ತರ ಗಾನ ಬೇಳೆ ಉಂಡೋಗ್ಬೇಕಿತ್ತಲ್ಲ. ಬ್ಯಾಡ್ ಬೇ. ಹೋಗು. ಸರಿ. ಯಾರೇಕೆ ನಿಮ್ಮ ಮಗಳನ? ಹಾಂ ನಮ್ಮ ಮಗಳು ನೋಡ್ರಿ ಆಕಿ. ನಿಮ್ಮ ಊರಿನ ಇತಿಹಾಸ ಬಗ್ಗೆ ಸ್ವಲ್ಪ ಹೇಳ್ರಿ ನನಗೆ. ಅಂದ್ರೆ ನೀವು ಮದುವೆ ಆಗಿ ಬಂದಾಗ ಮೊದಲು ಹೆಂಗಿತ್ತು, ಈಗ ಮದುವೆ ಆದಮೇಲೆ ಏನೇನು ಬದಲಾವಣೆ ಆಗ್ಯಾವ, ನಿಮ್ಮ ಊರು ಹೆಂಗೆ ಹುಟ್ಟಿತ್ತು, ಅದೆಲ್ಲ ಹೇಳ್ರಿ ಸ್ವಲ್ಪ. ಅಯ್ಯೋ ಶಿವನೇ, ನೀ ಬೆಳೆ ಕತ್ತಿ ಐತಿ ಬಿಡೋದು. ನನ್ನ ಮನೆ ಇತಿಹಾಸ ನನಗೆ ಗೊತ್ತೇ ಇಲ್ಲ, ಊರಿನ ಇತಿಹಾಸ ನನಗೇನು ಗೊತ್ತಾಗ. ಇದು ಬೆಲೆ ಕತ್ತಿ ಐತಿ ಬಿಡೋದು, ನನ್ನ ಕೈಲಿ ಆಗಿಲ್ಲವ ಹೇಳೋದು. ಅಲ್ಲಿ ಬೇಯಮ್ಮ, ನಿಮ್ಮ ಮನೆದು ಅಷ್ಟೇ ಅಲ್ಲ, ಊರಿಂದು ಬೇಕು, ಮನೆದು ಬೇಕು. ನಿಮ್ಮ ಮನೆದು ಹೇಳ್ರಿ, ನಿಮ್ಮ ಊರಿಂದು ಸ್ವಲ್ಪ ಏನಾರು ಗೊತ್ತಿದ್ರು ಹೇಳ್ರಿ, ಇನ್ನು ಉಳ್ಕೆದು ನಾನು ಕೇಳ್ತೀನಿ ಬೇರೆ ಕಡೆ. ನನಗೆ ಆ ಊರಿಂದ ಏನು ಗೊತ್ತಿಲ್ಲ ರೀ, ನಮ್ಮ ಮನೇದು ಕೇಳ್ರಿ ಹೇಳ್ತೀನಿ. ನನಗೆ ಆ ಒಬ್ಬಾಕಿ ಮಗಳದಾಳ. ನಾವು ಭಾಳ ಬಡವ್ರು ಇದ್ದೀವಿ. ಬಡವ್ರು ಅಂದ್ರೆ ಭಾಳ ಬಡವ್ರು. ನಾವು ದುಡಿಬೇಕು, ನಾವು ತಿನ್ಬೇಕು. ಯಾವ ಸರ್ಕಾರನೂ ಏನು ಕೊಡಾಗಲ್ಲ, ಯಾವ ಸಂಘದವ್ರು ಏನೂ ಕೊಡಾಗಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು. ಯವ್ವ ನನ್ನ ಗಂಡ ಬರ್ತದನ, ಆತನ ಬರೀ ಕುಡ್ದು ಊರು ತುಂಬ ಸಾಲ ಮಾಡ್ಯಾನ. ನನ್ನ ಮಗ ಐತಿ ಒಂದು ತೋಟ ಮೆಣಸಿಕಾಯಿ, ಅದು ಊರು ತುಂಬ ಸಾಲ ಮಾಡೈತಿ. ನಿಮ್ಮಂತಾರು ಬರ್ತಾರೆ, ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತೇಳಿ ಸಂಘ ಸಂಸ್ಥೆಗೆ ಸಾಲ ಕೊಡಿಸ್ತೀವಿ ಅಂತಾರೆ. ಒಂದು ಸ್ವಲ್ಪ ದಿನ ಆಗಿನ ಮಂಗ್ ಮಾಡ್ಬಿಡ್ತಾರೆ. ನಾವೆಲ್ಲ ಹಂಗೆ ಮಾಡಲ್ಲ ಬೇಯಮ್ಮ. ನಾವು ಈ ಸಮಸ್ಯೆಗಳನ್ನ ತಿಳ್ಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರ ಕೊಡಿಸ್ತೀವಿ ನಾವು. ಏನ್ರಿ ಮೇಡಮ್ ಏನೋ ಪರಿಹಾರ ಗಿರಿಯಾರ ಅನ್ನಕತ್ತೀರಿ? ಯಾಕೆ ಸಾಲ ಗಿರ ಕೊಡಿಸ್ತೀರೇನ್ರಿ? ಅಯ್ಯಯ್ ಉಂಡು ಮಕ್ಕವಾಗು. ಅವ್ರು ಏನೋ ಕೇಳಕ್ಕೆ ಬಂದಾರ, ನಿನ್ನ ವಾರಿಗಾರ ಸರ್ ಕೆಲ್ಸಕ್ಕೆ ಹೋಗ್ಯಾರಪ್ಪ. ದೊಡ್ಡ ಸ್ಥಾನ ಮಾಡಿ ಸಾಲ ಕೇಳಕ್ಕೆ ಬಂದಿದೆ. ಸಾಲದಾರ ಅಲ್ಲೋಗ ಅವ್ರು ಏನೋ ಕೇಳಕ್ಕೆ ಬಂದಾರ. ಮೇಡಮರ ಈಗ ಹೋಗ್ರಿ ನೀವು, ನಾಳೆ ಸಂಜೆ ಬರ್ರಿ 4 ಗಂಟೆಗೆ ಎಲ್ಲರೂ ಸಿಗ್ತಾರೆ. ಈಗ ಯಾರು ಸಿಗಲ್ರಿ, ಸುಮ್ಮನೆ ನೀವು ಎಷ್ಟೋ ತನಕ ಕುಂತ್ರು. ನಿನ್ಗೇನು ಬೇಕಾವ ಕೇಳಂತ್ರಿ.
ರೀ ಮೇಡಮ್ ಅವ್ರ ಈಗಿನ ಮಾತೇನು ಕೇಳ್ತೀರಿ? ಇವರೆಲ್ಲ ಮನ್ಯಾಗ ಅಡಿಗೆ ಮಾಡ್ಕೊಂಡು ಮನ್ಯಾಗ ಇರ್ತಾರೆ, ಇವ್ರಿಗೇನು ಗೊತ್ತಿರ್ತೈತಿ? ನಮ್ಮಂತವ್ರು ಕೇಳ್ರಿ, ಇಲ್ಲಿ ಎಲ್ಲ ಹುಡುಗರು ಇರ್ತೀವಿ, ನಾವೆಲ್ಲ ನಿಮ್ಗೆ ಏನು ಬೇಕು ಕೇಳ್ರಿ, ಎಲ್ಲ ಹೇಳ್ತೀವಿ. ಈತ ಗೊತ್ತೈತಿ ಎಲ್ಲ ಹೇಳ್ರಿ, ಅತ್ ಮುಂದೆ ಗೊತ್ತೈತಿ ನೋಡಿ, ಎಲ್ಲ ಊರು ತುಂಬ ಸಾಲ ಮಾಡ್ಕೊಂಡು ಅಡ್ಯಾಡ್ತಾ ನೋಡ್ರಿ. ಯಾರು ಹೆಂಗೆ ಬಿಡ್ತೀರ ಅನ್ನೋದು ಗೊತ್ತಿರುತ್ತೆ ನೋಡ್ರಿ. ನಾ ದುಡಿತೀನಿ, ನಾ ತೀರಿಸ್ತೀನಿ ಬಿಡು, ನಿನಗೇನು ತ್ರಾಸ ಆತ ಈಗ? ಹೌದೌದು, ಸಾಲ ತೀರಿಸ್ತಿದ್ದಿ ನೀನು. ನಿಮ್ಮ ಅಪ್ಪ ಕುಡ್ಕೊಂಡು ಮಾಡೋ ಕೆಲಸಕ್ಕೆ ಯಾವಾಗ ಸತ್ತು ಹೋಗ್ಬೇಕು ಅನ್ಸುತ್ತೆ ಈ ಜೀವನ. ಬಾಳೆನ ಮಾಡಬಾರ್ದು. ಸುಮ್ಮನೆ ಅದೊಂದು ಹೆಣ್ಣು ಹುಡುಗಿ ಬಟ್ಟೆ ಅಂಗಡಿಯಾಗ ಹೋಗಿ ಜೀವನ ಮಾಡುತ್ತಾ ಇವತ್ತಿಂದ ನಾಳೆ ಸಾಲ ತೀರಿಸ್ತಾ ಅನ್ನೋದು ಒಂದು ಹೆಮ್ಮೆಯಿಂದ ಬದುಕಕತ್ತೀನಿ ಆ ಹುಡುಗಿ ಸೋಲಾಗ. ಇಲ್ಲಕ್ಕಂದ್ರೆ ಎಂದ ಸತ್ತು ಹೋಗ್ಬೇಕು ನಾನು. ನಮ್ಮ ಅಕ್ಕದ ತೀರಿಸ್ತಾಳ, ತೀರ್ಸಿರಿ ಏನಾಯ್ತು? ನಿನಗೇನು ತ್ರಾಸ ಆತ? ಹೌದಲ್ರಿ ಮೇಡಮ್ ಅವ್ರ? ಆಕಿ ಹೆಣ್ಮಗಳು, ನೀ ಗಂಡ್ಮಗಾಗಿ ನೀ ತೀರ್ಸ್ಬೇಕಂತ ಸಾಲ ನಾ ತೀರ್ಸ್ಬೇಕು. ನಾಳೆ ಕೊಟ್ಟ ಮನೆಗೆ ಹೋಗಕ್ಕೆ ಆಕಿ ಗೊತ್ತಾಗತ್ತಿಲ್ಲ, ನೀನು ಗಂಡ್ಮಗಾಗಿ ತೀರ್ಸ್ಬೇಕು ಮಾಡ್ಬೇಕನ್ನೋದು. ನಾಡು ಉಚ್ಪಿಯಲ್ಲಿ ಮೇಡಮರ ನೀವು ಹೋಗ್ರಿ, ಇವಂದಾಗ ಇದ್ದಿದ್ದ ಇವ್ ಹೊಟ 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 ಅನ್ಕಂತ ಏನು ಮಾಡೋನಲ್ಲ ಬಿಡೋನಲ್ಲ. ಉಚ್ಪಿಯಲ್ಲಿ ನಾಡು ಉಚ್ಪಿಯಲ್ಲಿ ಅವಂದೇನು ಕೇಳ್ತೀರಿ? ಏನು ಬಂದವ್ರ ಮುಂದೆ ಎಲ್ಲ ಬರೀ ಮರ್ಯಾದೆ ತೆಗಿತಲ್ಲ. ಅವ ಸ್ವಲ್ಪ ಕುಡಿಯೋಕೆ ನೀರು ತುಂಬಾರ ಬೇ, ಕೆಲ್ಸಕ್ಕೆ ಲೇಟ್ ಆಗತ್ತ. ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತಿ? ನಾಳೆ ಒಂದು ಹುಡುಗಿ ನೋಡಕ್ಕೆ ಕೇಳ್ಯಾರ, ಹೋಗಮ್ಮ ರೆಡಿಯಾಗ. ಬೇವ ಯಾಕೆ ಮದುವೆ ಅಂತ ಸಾಯ್ತಿ? ಇನ್ನೂ ಟೈಮ್ ಐತೇಳ, ಇನ್ನೂ 2 ವರ್ಷ ನಾ ಮದುವೆ ಆಗ್ತೀನಿ. ಹಾಂ, ನೀನು ಆಗ್ತೀನಿ ಅಂದಾಗ ಹೆಣ್ಣು ಸಿಗಲ್ಲ, ಈಗ ಸಿಕ್ಕಾಗ ಮದುವೆ ಆಗ್ಬೇಕು. ಬೇವ ನಾ ಒಂದು ಹುಡುಗಿನ ಲವ್ ಮಾಡತ್ತೀನಿ. ಯಾವ ಜಾತಿಯಾಕಿಂದ? ಜಾತಿ ತಗೊಂಡು ಏನು ಮಾಡ್ತೀವಿ? ಹುಡುಗಿ ನೋಡೋಕೆ ಚಂದ ಇರ್ಬೇಕು, ಒಳ್ಳೆ ಗುಣ ಇರ್ಬೇಕು. ಆ ಹುಡುಗಿಗೆ ಚಲೋ ಗುಣ ಐತಿ, ನಿನಗೆ ಬೇಸ್ ನೋಡ್ಕೋತಾಳೆ, ಅಷ್ಟು ಸಾಕು ಹೇಳ. ಆಯ್ತು, ಜಾತಿ ಬೇಡ ಅಂದ್ರೆ ಬೇಡ, ಹೋಗಿ ಜಾತಕರ ಇಸ್ಕೊಂಬ. ನಾಳೆ ಅಜ್ಜರ್ನ ಹೋಗಿ ಕೇಳಿ ಬರ್ತೀನಿ. ಆಯ್ತು ತಗೋ, ಸಂಜೆಗೆ ತಗೊಂಡ್ಬರ್ತೀನಿ. ಲೇ ಹೋಗ್ಲಿ, ಕೆಲಸ ಮಾಡೋಗಿ, ಯಾವಾಗ ನೋಡಿದ್ರೆ ಹಿಂಗೆ ಕುಂದಿರ್ತಿಲ್ಲ ಮಗನ. ಹೊಸ ಬಟ್ಟೆ ಹಾಕೊಂಡು ಮಗ ಈ ಅಂಗಡಿಗೆ ಓನಾಗ ಆಗ್ತೀನಿ ಮುಂದೆ ನಾನು. ಓನರ್ ಆಗ್ತಾನ ಬುದ್ಲ ಮಗನ, ಓನರ್ ಆಗ್ತಾನ ಮಗ. ಓನರ್ ಅಲ್ಲಿ ಕೆಲಸ ನೋಡಿದ್ರೆ ಕೊಂಡೆ ಹೆಂಗದ, ಮಾಲಕ್ ಬಂದ್ರೆ ಈ ಇಕ್ಸನಿಗೆ ಬಂದು ಕೇಸಿನ ಮಗ ಹಿಂಗೆ ಕೂತಾನವ. ಯಾವಲ್ಲ 6 ಹೊಡೆವ. ಅಯ್ಯೋ ನೀವಾ? ಏ ಬಾಲೆಯಲ್ಲಿ ಬಾಲೆ ಫಾಲೋ ಮಾಡೋ ಬಾಲೆ. ಅಯ್ಯೋ ನೀನ್ಲೇ ಇಂಥ ಅಂಗಿ ಹಾಕೊಂಡು ಬಿಚ್ ಬಾದ. ಲೇ ಈ ಅಂಗಿ ಹಾಕೊಂಡಿರೋದಕ್ಕೆ ಮುಂದೊಂದು ದಿವಸ ಈ ಅಂಗಿ ದಪ್ಪ ಹಾಕ್ತೀನಿ. ಅಯ್ಯೋ ದಪ್ಪ ಹಾಕಂತ ಬಾಲೆ ಹೋಗ್ತಾಳಕ್ಕೆ. ಲೇ ಆಕಿನ ಗಾಡಿ ಇಲ್ಲೇ ಇರ್ಲಿ. ಹೌದಲ್ಲೇ ಮತ್ತೆ ಇದೇ ಬಟ್ಟೆ ಅಂಗಡಿ ಕೆಲಸ ಮಾಡ್ತಾಳಕಿ. ಬಾ ಹೋಗೋಣ ಬಾ. ಎಲ್ಲದಾಳಕಿ? ಇಲ್ಲಿದ್ದಾಳಲ್ಲಕಿ. ಬಾ ಬಾ. ಹಲೋ ಮೇಡಮ್, ಒಂದು ಚಲೋದು ಪಂಚೆ ಮತ್ತು ಒಂದು ಶರ್ಟ್ ತೋರಿಸ್ರಿ ಮದುವೆಗೆ. ಏನು ಮದ್ವಿನಾ? ಅಯ್ಯೋ ಇಲ್ಲ, ಬರ್ಮಡ ಶಾರ್ಟ್ಸ್ ಅವು ತೋರಿಸ್ರಿ. ಒಂದು ನಿಮಿಷ. ತಗೋರಿ, ಯಾವ್ದು ಬೇಕು? ಯಾವ ಕಲರ್ ಬೇಕು ನಿಮಗೆ? ಯಾವಾಗಾದ್ರೂ ತೋರಿಸ್ರಿ. ಇದು ಕೊಡ್ಲಾ? ಹಾಂ ಕೊಡಿ. ಇದು ನೋಡಿ. ಓಪನ್ ಮಾಡಿ ತೋರಿಸ್ಲಾ? ಹಾಂ ತೋರಿಸಿ.
ಲೇ ಚಡ್ಡಿ ನೋಡಕ್ಕೆ ಬಂದಿದ್ದೆ ಮಾತಾಡಕ್ಕೆ ಬಂದಿದ್ದೆ ಬಡ ಬಡ ಮಾತಾಡ್ಲಿ. ಹಾಂ ಸುಮ್ಮನೆ ಇರಲಿ. ಇದೇನು ಬ್ಯಾಡ್ರಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಹೊರಗೆ ಬರ್ತೀರಾ? ಹೌದಾ ಸರಿ, ನೀನು ಹೋಗಿರು, ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ. ಕಾಯ್ತಾ ಇರ್ತೀನಿ. ಬಾಲಿ ಹಿಡಿಲೆ ಡಡ್ಲೆ ಡಡ್ಲೆ ಚಡಿಲಿ ಕೈ ಬಿಡು. ಏನು ವಿಶೇಷ? ಯಾವಾಗಲೂ ನಾನೇ ನಿನ್ನ ಹುಡುಕೋ ಬರ್ತಾ ಇದ್ದೆ, ಇವತ್ತು ನೀ ನನ್ನ ಹುಡುಕೋ ಬಂದಿದ್ಯಾ? ಅದು ಅದು ಹೇಳು ಬೇಗ, ಓನರ್ ಬೈತಾರೆ. ನೀನು ಯಾವಾಗ ಹುಟ್ಟಿದ್ದೆ? ನಾನಾ ಅಮಾವಾಸ್ಯೆ ದಿನ ಹುಟ್ಟಿದ್ದೆ. ಅಮಾವಾಸ್ಯೆ ಅಲ್ಲೇ, ಇಸ್ವಿ ಇಸ್ವಿನಾ? 2000. 2000. ಯಾಕೆ? ಏನಿಲ್ಲ, ನಮ್ಮ ಅವ್ವ ಕೇಳ್ಕೊಂಬ ಅಂದ್ಲೆ, ಅದಕ್ಕೆ ಕೇಳಿದೆ. ಹೌದಾ, ಸರಿ ಸರಿ. ಹಂಗೆ ವಾರ ಯಾವ್ದು? ವಾರ ಮಂಗಳವಾರ. ಟೈಮ್ ಎಷ್ಟು ಗಂಟೆಗೆ? ಟೈಮು ಒಂದು 6ರಿಂದ 6:30 ಏನೋ ಅನ್ಸುತ್ತೆ. ಹಾಂ ಸರಿ ನೋಡಿ. ಯಾಕೆ? ನಿಂಗೆ ಆಮೇಲೆ ಹೇಳ್ತೀನಿ ಸರ್. ಯಾಕಂತ ಹೇಳು. ಸರಿ ನೋಡಿ. ತಿಕ್ಲು ನನ್ನ ಮಗನೇ. ಹಾಂ ಹೇಳು ಸರೋಜಮ್ಮ, ಏನು ಸಮಸ್ಯೆ ನಿಂದು? ನನ್ನ ಮಗ ಒಂದು ಹುಡುಗಿನ ಇಷ್ಟಪಡಕತ್ತೇನ್ರಿ. ಆಕಿನ ಜಾತಕ ಇಸ್ಕೊಂಬಂದಾನ್ರಿ. ಆಕಿ ಜಾತಕ ನನ್ನ ಮಗನ ಜಾತಕ ಒಂದಾಗ್ತಾನೆ, ಸ್ವಲ್ಪ ನೋಡಿ ಹೇಳ್ಬಿಡ್ರಿ. ಜಾತಕ ತಂದೇನು? ಹಾಂ ತಂದೀನಿ ರೀ. ತಮ್ಮ ಇಲ್ಲಿ. ಮೂರು 8 9 10 11 12. ಬಾ ಸರೋಜಮ್ಮ, ಜಾತಕ ಮಾತ್ರ ಭಾರಿ ಐತಿ. ಹೌದ್ರಾ? ಕಣ್ಣು ಮುಚ್ಚಿ ಮದುವೆ ಮಾಡಿ ನಿನ್ನ ಮಗಗೆ 100 ವರ್ಷ ಆರಾಮ ಇರ್ತಾರ ಅವ್ರು. ಹೇಳಿ ಮಾಡಿಸ್ತಂಗೈತಿ ನೋಡಿ ಜಾತಕ. ಮುಂದೇನು ಸಮಸ್ಯೆ ಆಗಲ್ಲಲ್ರಿ? ಏನು ಸಮಸ್ಯೆ ಇಲ್ಲ. ಅವ್ರ ಬದುಕಿನೊಳಗೆ ಯಾವ ಅಡೆತಡೆನೂ ಬರಂಗಿಲ್ಲ. ಮತ್ತು ಇಲ್ಲೋಡ, ಈ ಹುಡುಗಿ ಕಾಲುಗುಣ ಭಾಳ ಚಲೋ ಐತಿ. ಮುಂದೊಂದು ದಿನ ನಿನ್ನ ಮಗ ಹೆಂಗೆ ಹೇಳ, ರಾಜಿ ಮರದ ಮೆರಿತಾನ. ನೀವು ಹೇಳ್ದಂಗೆ ಏನಾರು ಕರೆ ಆಯ್ತು ಅಂದ್ರೆ ನನ್ನ ಮಗನ ಕೈಲೇ ನಿಮ್ಮ ಪಾದ ಪೂಜೆ ಮಾಡಿಸ್ತೀನಿ ರೀ. ಆತು ಹೋಗವ, ಯಾರು ಬೇಡ ಅಂತಾರೆ. ನಂದು ಯಾವಾಗ ಹೇಳಿದ್ದು ಹುಸಿ ಹೋಗೈತಿ. ಇಲ್ಲ ಬಿಡ್ರಿ, ನನ್ನ ಮಾತು ಸತ್ಯ ಐತೆ ಅಂತ ನೀನು ಬರ್ತಿದ್ದಿ. ಹೌದಲ್ಲ? ಜಾತ್ರೆ ಮಾತ್ರ ಭಾರಿ ಚಲೋ ಐತಿ. ಹಾಂ ಚಲೋ ನಾಕತ್ತು, ನೀ ಏನು ಚಿಂತೆ ಮಾಡಕ್ಕೆ ಹೋಗಬೇಡ. ಸರಿ ಸರ್. ಮತ್ತು ನಮ್ದು ಹೌದಲ್ರಿ, ತಗರಿ ಸ್ವಾಮಿ. ಹೋಗಿ ಬಾರಮ್ಮ ಸರೋಜಮ್ಮ. ಬರ್ತೀನಿ. ಹೋಗ ಆಯ್ತು, ಹೋಗಿ ಬಾರವ್ವ. ಭಾರಿ ಒಳ್ಳೆ ಹೆಣ್ಮಗಳು ಅಲ್ರಿ. ನಮ್ಮ ಮಾತು ಖುಷಿ ಹೋಗತ್ತಂತ ಯಾರೂ ಬರಂಗಿಲ್ಲ, ಖುಷಿ ಹೋಗಲ್ಲ ಅಂತ ಬರ್ತಾರೆ. ಯಾಕ್ಲೆ ಇನ್ನೂ ಒತ್ತಾಗಿಲ್ಲ? ಕೆಲ್ಸಕ್ಕೆ ಹೋಗಿಲ್ಲಲ್ಲ? ಹೋಗ್ಬೇಕು ಬಾ ಬೇವ ಕುಂದ್ರ. ಅಲ್ಲ ಜಾತಕ ತೊಗೊಂಡು ಹೋಗಿದ್ದಿಲ್ಲ ಅಜ್ಜನ ಕಡೆ, ಏನಂದ್ರೆ ಅಜ್ಜ? ಆ ಹುಡ್ಗಿಗೂ ನಿನ್ಗೆ ಒಳ್ಳೆ ಜಾತಕ ಐತೆ ಅಂತ ಹೇಳ್ಯಾರ. ಹೊಂದಾಣಿಕೆ ಆಗೈತಿ ಜಾತಕ, ಹುಡುಗಿ ಕಾಲು ಗುಣನೂ ಬೇಸೈತೆ ಅಂತ ಹೇಳ್ಯಾರ ಅಜ್ಜವ್ರು. ಹೌದಾ? ಚಲೋ ಐತೆ ಅಂತ ಹೇಳಿದ್ರಲ್ಲ, ನಾನು ಮುಂಚೆ ಹೇಳಿದ್ನಿಲ್ಲ ನಿನಗೆ ಆಕಿನ ಗುಣ ಚಲೋ ಐತಂತೆ. ಒಟ್ಟಿನಲ್ಲಿ ನಿನಗೊಬ್ಬ ಸಸ್ಯ ಸಿಕ್ಲಲ್ಲ, ಸಾಕು ಬಿಡ. ನನಗೆ ಇನ್ನೂ ಆಕೆ ಇಷ್ಟ ಆಗಿಲ್ಲ. ನೀನು ಆಕಿನ ಫೋಟೋ ಇದ್ರೆ ತೋರಿಸು, ನೋಡಿ ಹೇಳ್ತೀನಿ ನನಗೆ ಇಷ್ಟ ಆಗಿಲ್ಲ ಇಲ್ಲ ಅಂತ. ಫೋಟೋ ಅಷ್ಟೇ ಇಲ್ಲ, ಆಕಿನ ಫೋಟೋ ನೋಡಿದೆ ಅಂದ್ರೆ ನೀನೇ ಅಂತಿ ಆಕಿಗೆ ಬಿಡಕ್ಕೆ ಹೋಗ್ಬೇಡ ಅಂತ. ತಡಿ ತೋರಿಸ್ತೀನಿ. ಆಕಿನ ನೋಡಿ. ಈಕಿನ ನಾನು ಎಲ್ಲೇ ನೋಡೀನಿ, ಎಲ್ಲಿ ಅಂತ ಗೊತ್ತಾಗೋದು. ಇಕ್ಕಿನ ನೀ ಇಲ್ಲಿದೆಯೇನಾ? ನಿನ್ನ ಸಂಬಂಧ ನಾ ಊರೆಲ್ಲ ಅಡ್ಡಾಡ್ಕೊಂಡ್ ಬಂದೀನಿ. ನಾ ಕೆಲ್ಸಕ್ಕೆ ಹೋಗಿ ನಂಗೆ ಟೈಮ್ ಆಯ್ತು. ಯವ್ವ, ನನ್ನ ಗಂಡ ಬರ್ತದನ ಆತನು ಬರೇ ಕುಡ್ದು ಊರು ತುಂಬ ಸಾಲ ಮಾಡ್ಯಾನ. ನನ್ನ ಮಗ ಐತೆ ಒಂದು ತೋಟ ಮೆಣಸಿಕಾಯಿ, ಅದು ಊರು ತುಂಬ ಸಾಲ ಮಾಡೈತಿ. ನೆನಪಂತೀಗ ನಾ ಮೊನ್ನೆ ಸರ್ವೆ ಮಾಡಕ್ಕೆ ಹೋಗಿದ್ನಲ್ಲ, ಅಲ್ಲಿ ನೋಡಿ ನಾನು. ಅಯ್ಯೋ ಯಪ್ಪ, ಇವ್ರ ಮನ್ಯಾಗ ಬೇಡವೇ ಬೇಡ. ಇವ್ರ ಅಪ್ಪ ಕುಡುಕ, ದೊಡ್ಡ ಕುಡುಕ, ಇವ್ರ ಅಣ್ಣನೂ ಕುಡುಕ. ಈಕಿ ಆ ಪೂಜಾರಿ ಎಲ್ಲ ಹೇಳಿದ್ದೆಲ್ಲ ಸುಳ್ಳು ನೋಡು. ಈಕಿ ಏನಾರು ಬಂದ್ಲು ಅಂದ್ರೆ ನಮ್ಮ ಮನೆ ಅದಗೆಟ್ಟೋಗ. ಯಾಕೆ ಬೇವ ಇರ್ತಾನ ಬೇಸಿ ಇದ್ದಲ್ಲ. ಅಗಳರ ಅಂದಿ ಆಕಿ ಹಂಗದ ಚಲೋ ಅದಾಳ, ಆಕಿನ ಕಾಲ್ಗುಣ ಬಂದು ಮಸ್ತ್ ಐತಿ, ಆಕಿ ಬಂದ್ರೆ ನಮ್ಮ ಮನೆಗೆ ಚಲೋ ಆಗುತ್ತಾ ಹಂಗಿಂಗ ಅಂದಿಲ್ವೇ? ಬೇಡ ಬೇಡ, ದೊಡ್ಡ ಕುಡುಕರು, ಊರು ತುಂಬ ಸಾಲ ಮಾಡ್ಯಾರ ಇವ್ರು. ನೀನಂದ್ರೆ ಈಕಿನ ಮದುವೆ ಆಗಂಗಿಲ್ಲ. ಆದ್ರೆ ನನ್ನ ಮೇಲೆ ಆಣೆ ಅಷ್ಟೇ. ಯಾಕೆ ಬೇವ ಅವ? ಯಾಕಿಲ್ಲ ಏನಿಲ್ಲ, ನೀನು ಆಗಂಗಿದ್ಲು ಅಂದ್ರೆ ಆಗಂಗಿಲ್ಲ ಅಷ್ಟೇ. ಅವ ಯಾಕೆ ಹಿಂಗೆ ಮಾತಾಡತ್ತೀನಿ? ಎಲ್ಲಿ ಲೇ ದೋಸ್ತ, ಹಿಂಗ್ಯಾಕೆ ನಿಂತಿದ್ಲೆ?
ಮತ್ತು ನಿಮ್ಮ ಹುಡುಗಿ ಏನು ಫೋನ್ ಮಾಡಿದ್ಲಾ? ಮರ್ಲೆ ಅವನವನು ಯಾವ ಹುಡುಗಿ? ಲೇ ಮತ್ತು ಅವತ್ತು ಮಾತಾಡಿದೆ ಅಲ್ಲಿ ಏನಂದ್ಲು? ಏನಾಯ್ತಲೇ? ಏನಿಲ್ಲ ಬಿಡಲೇಪ್ಪ ಅವನವನು. ಆಯ್ತು ನಡಿಲಿಯಪ್ಪ, ಇದೇನು ನಡಿ ಮೇಸ್ತಿಗೆ ಹೋಯ್ಕೋತಾನ, ಟೈಮ್ ಆಗೈತಿ ನೋಡಿಲಿ ಬೇಕಿದ್ವು. ಈಗ ಸದ್ಯಕ್ಕೆ ನೋಡಿಲಿ 9 ಗಂಟೆ ಆಗೈತಿ, ಹೋಗಮ್ ನಡಿ ಈಗ. ನಾ ಬರಂಗಿಲ್ಲ. ನಡಿಲಿ ಅವ್ನು ಆಮೇಲೆ ಆ ಹುಡುಗಿ ಜೊತೆ ಏನು ಮಾತಾಡೋದೈತಿ, ನಡಿ ನೀವು ಹೋಗಮ್ಮ. ನಾ ಬರಂಗಿಲ್ಲ. ಬಾ ಬಾ ಬಾ. ಬರಂಗಿಲ್ಲ ಬಿಡ, ಕೈ ಬಿಡ. ಬಾಲೆ ಬಾ ನಡಿ. ಏನು ದೊಡ್ಡ ಹುಡುಗಿ ಏನು ಬಿಡ, ಕೈ ಬಿಡ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಸ್ವಲ್ಪ ಬರ್ತೀರಾ? ಹೇಳ್ರಿ, ಏನಾಗಬೇಕಿತ್ತು? ಅದು ನನ್ನ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಸರಿ ಮಾಡಿಕೊಡ್ತೀರಾ? ಹೌದಾ, ಗಾಡಿನ ಬಿಟ್ಟು ಹೋಗ್ರಿ, ರೆಡಿ ಮಾಡಿಟ್ಟಿರ್ತೀನಿ, ನಾಳೆ ಬಂದು ತೊಗೊಂಡೋಗಿ. ನಾಳೆವರೆಗೂ ಆಗಲ್ಲ, ನಮ್ಮವ್ವ ಬೈತಾಳೆ ಗಾಡಿ ಬಿಟ್ಟು ಹೋದ್ರೆ. ಹೌದಾ, ಸರಿ, ನಾನು ಚೆಕ್ ಮಾಡ್ತೀನಿ. ಸರಿ, ಈ ಕಡೆ ಬರ್ರಿ. ಗಾಡಿಗೇನು ಆಗಿಲ್ಲ. ಮತ್ತೆ ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಮಾತಾಡ್ಬೇಕಿತ್ತು? ಯಾಕೆ ಸಪ್ಪಗದಿ? ಆರಾಮದಿ ಇಲ್ಲೋ? ಜಾತಕ ಒಂದಿಲ್ಲಿನಾ? ನಿಮ್ಮ ಮೌಂಗ್ ನಾನು ಇಷ್ಟ ಆಗಿನಿಲ್ಲೋ? ಇದು ಯಾಕೆ ಅಂತ ಗೊತ್ತಾಗವಲ್ತು. ಮೊದಲು ನಿನ್ನ ಜಾತಕ ತೋರಿಸಿದಾಗ ನಮ್ಮವ್ವ ಚಲೋ ಐತಿ, ಇಬ್ಬರು ಜಾತಕ ನಮ್ಮ ಮನೆಗೆ ತಕ್ಕ ಸೊಸಿ ಅಂತ ಹೇಳಿದ್ಲು. ಇದ್ದಕ್ಕಿದ್ದಂತೆ ನಿನ್ನ ಫೋಟೋ ತೋರ್ಸೋಣ ನಮ್ಮವ್ವ ಇಕ್ಕಿ ಸರಿ ಇಲ್ಲ, ಇವರಪ್ಪ ಕುಡಿತಾನ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಕೇಸಿಂದ ಏನೇನೋ ರಾಗ ತೆಗ್ಯಾಕತ್ತಾಳ ನಮ್ಮವ್ವ. ಯಾಕಂತಾನೆ ಗೊತ್ತಾಗವಲ್ತು, ನನಗೆ ಆಗವಲ್ತದೆಲ್ಲ. ನಿನಗೆ ನಾನು ಇಷ್ಟ ಆಗಿನಿಲ್ಲ ಅದೇ ಹೇಳು. ಅವಾಗಿನ ಕಾಲದಲ್ಲೆಲ್ಲ ನಿಮ್ಮಪ್ಪ ನಿಮ್ಮಮ್ಮ ನಮ್ಮಪ್ಪ ನಮ್ಮಮ್ಮ ಎಲ್ಲ ಜಾತಕ ನೋಡೇ ಮದ್ವೆಗಾರೇನು? ಅವಾಗಿನ ಕಾಲದಲ್ಲೆಲ್ಲ ಹುಟ್ಟಿದ ಡೇಟೇ ಗೊತ್ತಿರಲಿಲ್ಲ, ಸಂಸಾರ ಮಾಡ್ಕೊಂಡು ಬಂದಿಲ್ಲೇನೋ ಇಷ್ಟು ವರ್ಷ. ಆದ್ರೂ ಅವ್ರು ಬೇಷ್ ಅದಾರ ತಾನೇ. ನಿಮ್ಮ ಮನೆಗೆ ಹೇಳೋರಲ್ಲ ನಮ್ಮಪ್ಪ ಕುಡುಕ, ನಮ್ಮ ಫ್ಯಾಮಿಲಿ ಸರಿ ಇಲ್ಲ ಅಂತ. ನಮ್ಮ ಫ್ಯಾಮಿಲಿ ಸರಿ ಇಲ್ಲ, ನಮ್ಮಪ್ಪ ಮುಂಚೆಯಿಂದಾನೇ ಕುಡಿತಿದ್ರು ಅಂತ ಅಂದಿದ್ರೆ ನಾನು ಇಲ್ಲಿವರೆಗೂ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಾ ನಿನಗೆ? ನಮ್ಮಪ್ಪ ಮುಂಚೆಯಿಂದಲೂ ಅಷ್ಟು ಕುಡುಕ ಆಗಿದ್ರೆ ನಾನು ಇಷ್ಟೊಂದು ಫ್ರೀಯಾಗಿ ಹೊರಗಡೆ ಬಂದು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮಪ್ಪ ಯಾಕೆ ಕುಡಿಯೋಕೆ ಕಲ್ತ್ರು ಗೊತ್ತಾ? ಸಾಲ ಮಾಡಿದ್ಮೇಲೆ ಕುಡಿಯೋಕೆ ಕಲ್ತಿದ್ದು ನಮ್ಮಪ್ಪ. ನಮ್ಮಪ್ಪ ಯಾಕೆ ಸಾಲ ಮಾಡಿದ್ರು ಗೊತ್ತಾ? ನನಗೆ 5 ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು. ನನ್ನನ್ನು ಉಳಿಸ್ಕೋಬೇಕಂತ ನಮ್ಮಪ್ಪ ಸಾಲ ಮಾಡಿದ್ರು. ಆ ಸಾಲ ತೀರಿಸ್ಬೇಕಂತ ಇರೋ 1 ಎಕರೆ ಹೊಲನೂ ಮಾರಿದ್ರು. ಇನ್ನೂ ಒಂದು ಸ್ವಲ್ಪ ಸಾಲ ಐತೆ, ಅದಕ್ಕೋಸ್ಕರ ನಮ್ಮಪ್ಪ ಎಣ್ಣೆ ಕುಡಿಯೋಕೆ ಕಲ್ತ್ರು. ಇನ್ನೂ ಒಂದು ಅರ್ಧ ಸಾಲ ಐತೆ, ಅದನ್ನ ನಾನು ತೀರಿಸ್ತೀನಿ. ಅದನ್ನ ತೀರಿಸ್ಬೇಕು ಅಂತಾನೆ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಕತ್ತೀನಿ. ಆದ್ರೆ ನಮ್ಮಪ್ಪ ಕುಡಿಯೋ ಜಾಸ್ತಿ ಕಲ್ತಿದಾರಷ್ಟೇ. ಸಂಜನಾ, ನಿನ್ನನ್ನು ಭಾಳ ಇಷ್ಟಪಡ್ತೀನಿ, ಭಾಳ ನೋವು ಮಾಡಕತ್ತೀನಿ. ನಮ್ಮ ಅವ್ವನ ಎಷ್ಟು ಇಷ್ಟಪಡ್ತೀವಿ, ನಿನ್ನೂ ಅಷ್ಟೇ ಇಷ್ಟಪಡ್ತೀನಿ. ಈಗ ನನಗೆ ಈ ಜಾತಕದ ಯಾವ್ದು ಮೇಲೆ ನಂಬಿಕೆ ಇಲ್ಲ. ನಡಿ, ನಮ್ಮ ಅವ್ವಗೆ ಹೆಂಗಾರು ಮಾಡಿ ಒಪ್ಪಿಸ್ತೀನಿ. ನಾನು ಇಬ್ಬರು ಕೂಡಿ ಮದುವೆ ಆಗೋಣ, ಬಾ ಹೋಗೋಣ.